ಶತ್ರುವು ದ್ವಾರದೊಳಗಿದ್ದಾನೆ. ನಮ್ಮ ಸ್ವಂತ ಐಷಾರಾಮಿ, ನಮ್ಮ ಸ್ವಂತ ಮೂರ್ಖತನ, ನಮ್ಮದೇ ಅಪರಾಧದ ಜೊತೆಗೆ ನಾವು ಹೋರಾಡಬೇಕಾಗಿದೆ. ನ್ಯಾಯಯುತವಾದ ಯುದ್ಧಕ್ಕಿಂತ ಅನ್ಯಾಯದ ಶಾಂತಿ ಉತ್ತಮವಾಗಿದೆ. ಜೀವನವಿರುವಾಗ ಭರವಸೆ ಇದೆ. ಜನರ ಸುರಕ್ಷತೆಯು ಅತ್ಯುನ್ನತ ಕಾನೂನಾಗಿರುತ್ತದೆ. ಬುದ್ಧಿವಂತಿಕೆಯ ಕಾರ್ಯವು ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ವ್ಯತ್ಯಾಸವನ್ನು ಹೊಂದಿದೆ. ಕಷ್ಟ ಹೆಚ್ಚಾದಷ್ಟು ಮಹಿಮೆ ಹೆಚ್ಚುತ್ತದೆ. ಮುಖವು ಆತ್ಮದ ಭಾವಚಿತ್ರವಾಗಿದೆ ಮತ್ತು ಕಣ್ಣುಗಳು ಅದರ ಉದ್ದೇಶಗಳನ್ನು ಗುರುತಿಸುತ್ತವೆ. ಪ್ರೀತಿಯು ಸೌಂದರ್ಯದಿಂದ ಪ್ರೇರಿತವಾದ ಸ್ನೇಹವನ್ನು ರೂಪಿಸುವ ಪ್ರಯತ್ನವಾಗಿದೆ. ಹಾಗಾದರೆ ಸ್ವತಂತ್ರ ಎಂದರೇನು? ಬಯಸಿದಂತೆ ಬದುಕುವ ಶಕ್ತಿ. ಸ್ಮರಣೆಯು ಎಲ್ಲ ವಸ್ತುಗಳ ಖಜಾನೆ ಮತ್ತು ರಕ್ಷಕ.